ಸರಿಯಾದ ಆಹಾರ ತಗೊಳ್ತೇ ಇರೋದೇ ನಮ್ಮ ಭಾರತನ ಡಯಾಬಿಟೀಸ್ ಕ್ಯಾಪಿಟಲ್ ಮಾಡಲಿಕ್ಕೆ ಕಾರಣ ಅಂತ ಸೈಂಟಿಸ್ಟು ಡಾಕ್ಟರ್ಸ್ ಹೇಳ್ತಾರೆ. ಆ್ಯಂಡ್ ಹೀಗಾಗಿಯೇ ಕ್ಯಾನ್ಸರ್ ಪೇಷಂಟ್ಸ್ ಕೂಡ ಬಹಳಷ್ಟು ಹೆಚ್ಚುತ್ತಾ ಇದ್ದಾರೆ ಭಾರತದಲ್ಲಿ. ಮಕ್ಕಳಲ್ಲಿ ಚೈಲ್ಡ್ಹುಡ್ ಒಬೇಸಿಟಿ, ಇನ್ಸಾಮ್ನಿಯಾ ಅಂದರೆ ನಿದ್ದೆ ಬರದೇ ಇರೋದು, ಬೊಜ್ಜುತನ, ಚೈಲ್ಡ್ಹುಡ್ ಒಬೇಸಿಟಿ ಅಂದರೆ ಡಯಾಬಿಟೀಸ್, ಮತ್ತು ಬೇರೆ ಬೇರೆ ಸಿಗದಂಥ ಹೆಲ್ತ್ ಪ್ರಾಬ್ಲಮ್ಸ್ ಎಲ್ಲ ಮಕ್ಕಳಲ್ಲಿ ಈಗ ಶುರುವಾಗ್ಬಿಟ್ಟಿದೆ. ಹಾಗಾಗಿ ನಮ್ಮ ಈ ಚಾನಲ್ನಲ್ಲಿ ವಾಟ್ಸ್ ಇನ್ ಯೋರ್ ಕಿಡ್ಸ್ ಫುಡ್ ಅಂತ ಒಂದು ಸೀರೀಸ್ ಆಫ್ ವಿಡಿಯೋಸ್ ಮಾಡ್ತಿದ್ದೀವಿ. ಇದರಿಂದ ಲೇಬಲ್ಸ್, ಫುಡ್ ಪ್ರಾಡಕ್ಟ್ ಹೇಗೆ ತೊಗೊಳ್ಬೇಕಾಗುತ್ತೆ, ಯಾವ ಇಂಗ್ರೀಡಿಯೆಂಟ್ಸ್ ಅದರಲ್ಲಿ ಇರಬಾರ್ದು ಅನ್ನೋದ್ರ ಬಗ್ಗೆ ನಾವು ಡೀಟೇಲ್ಸ್ ಕೊಡ್ತೀವಿ. ಸೊ ಮನೆಯಲ್ಲೇ ಮಾಡ್ಕೊಳ್ಳೋದು ಒಳ್ಳೆಯದು ನಿಜ, ಮಾಡೋಕ್ಕಾಗದೇ ಇರೋ ಅಂತಹ ಲೈಫ್ ಸ್ಟೈಲ್ ಆಗಿಬಿಟ್ಟಿದೆ ನಮಗೆ. ತುಂಬ ಟ್ರಾವೆಲಲ್ಲಿ ಟೈಮ್ ಕನ್ಸ್ಯೂಮ್ ಆಗುತ್ತೆ, ಆಫೀಸ್ಗೆ ಹೋಗಲೇಬೇಕು, ಫ್ಯಾಮಿಲಿನಲ್ಲಿ 2-3 ದುಡಿದ್ರೂ ಸಾಲದೇ ಇರೋವಂಥ ಪರಿಸ್ಥಿತಿ. ಸೊ ಪ್ಯಾಕೇಜ್ ಫುಡ್ಸ್ ತೊಗೊಳ್ಳೋವಾಗ ಯಾವ ಜಾಗರೂಕತೆ ಇರಬೇಕು ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡ್ತಿದ್ವಿ. ಸೊ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್, ಒಂದು ಪ್ರಾಡಕ್ಟ್ ಅಥವಾ ಒಂದು ಕ್ಯಾಟಗರಿನ ತೊಗೊಂಡು ನಾವು ಬ್ರೇಕ್ ಡೌನ್ ಮಾಡಿ ಪ್ರತಿಯೊಂದು ಸೀರೀಸ್ನಲ್ಲೂ ಮಾತಾಡ್ತೀವಿ. ಈಗ ಹೊರಗಡೆ ಹೋದಾಗ, ಗ್ರಾಸರಿ ಶಾಪಿಂಗ್ ಮಾಡಿದಾಗ ಮಕ್ಕಳಿಗೆ ಬಿಸ್ಕೆಟು, ಚಿಪ್ಸು, ಕೇಕ್ಸು, ಚಾಕ್ಲೇಟ್ಸು ಏನೇನೆಲ್ಲ ತೊಗೊಂಡು ಬರ್ತೀವಿ ಅಲ್ವಾ. ಸ್ನ್ಯಾಕಿಂಗ್ ಆಪ್ಷನ್, ಮನೆಯಲ್ಲಿ ಏನಪ್ಪ ಮಕ್ಕಳಿದ್ದಾರೆ ಅಂದರೆ ಒಂದು ಡಬ್ಬ ತುಂಬ ಸ್ನ್ಯಾಕ್ಸ್ ಇರಲೇಬೇಕು ಅನ್ನೋದು ಎಷ್ಟೋ ಮನೆಗಳಲ್ಲಿ ಪ್ರಾಕ್ಟೀಸೇ ಆಗಿಬಿಡಿದೆ. ಬಟ್ ತೊಗೊಳ್ಳೋದಕ್ಕೆ ಮುಂಚೆ ಯಾವಾಗಾದರೂ ಯೋಚನೆ ಮಾಡಿದ್ದೀರಾ ಇದರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಇದೆ ಅಂತ? ಬಹಳಷ್ಟು ಹೆಲ್ತ್ ಇನ್ಫ್ಲುಯೆನ್ಸರ್ಸು ಆಲ್ರೆಡಿ ಅವೇರ್ನೆಸ್, ಜಾಗರೂಕತೆ ಮೂಡಿಸ್ತಾ ಇದ್ದಾರೆ. ಬಟ್ ನೀವು ಚೇಂಜ್ ಮಾಡ್ಕೊಂಡಿದ್ದೀರಾ ಇನ್ನು? ಈಗ ಪ್ರಶ್ನೆನ ನಿಮ್ಮನ್ನು ಕೇಳ್ಕೊಳ್ಳಿ. ಮತ್ತು ಇವತ್ತಿನ ವಿಡಿಯೋನಲ್ಲಿ ನಾನು ಕುಕೀಸ್, ಬಿಸ್ಕೆಟ್ಸ್ ಬಗ್ಗೆ ಮಾತಾಡ್ತಿದ್ವಿ. ಪ್ರತಿಯೊಂದು ಮನೆಯಲ್ಲೂ ಕಮರ್ಷಿಯಲ್ ಆಗಿ ಈಸಿಲಿ ಸಿಗೋವಂತಹ ಬಿಸ್ಕೆಟು, ಕಾಸು ಕೊಟ್ಟರೆ ಮಕ್ಕಳು ಓಡೋಗಿ ತರೋವಂಥ ಬಿಸ್ಕೆಟ್ ಬಗ್ಗೆ. ಸೊ ಈ ವಿಡಿಯೋನಲ್ಲಿ ಸಾಧಾರಣವಾಗಿ ಚೀಪಾಗಿ ಸಿರುವಂಥ ಬಿಸ್ಕೆಟ್ನಲ್ಲಿ ಏನೇನು ಸಾಮಗ್ರಿಗಳಿರುತ್ತೆ, ಅದರಿಂದ ಯಾವ ದುಷ್ಪರಿಣಾಮಗಳಾಗಬಹುದು ಅನ್ನೋದ್ರ ಬಗ್ಗೆ ಹೇಳ್ತಿದ್ದೀನಿ. ದಯವಿಟ್ಟು ನಿಮ್ಮ ಮಕ್ಕಳೊಂದಿಗೆ ಕೂತ್ಕೊಂಡು ಈ ವಿಡಿಯೋನ ನೋಡಿ, ಯಾಕಂದರೆ ಮಕ್ಕಳಿಗೆ ತಿಳಿದಾಗ ಇನ್ನು ನಿಮ್ಮ ಕೆಲಸ ಸುಲಭ ಆಗುತ್ತೆ. ನಮಸ್ಕಾರ, ನನ್ನ ಹೆಸರು ಕವಿತಾ, ನಿಮ್ಮ ಅರ್ಬನ್ ಕರ್ಣತಿ ಮತ್ತು ಟಾಟ್ಸ್ ಆ್ಯಂಡ್ ಮಾಮ್ಸ್ ಫುಡ್ಸ್ನ ಫೌಂಡರ್. ಇವತ್ತಿನ ವಿಡಿಯೋನಲ್ಲಿ ನಾನು ಮುಂಚೆ ಹೇಳ್ದಂಗೆ ಬಿಸ್ಕೆಟ್ಸ್ ಅಥವಾ ಕುಕೀಸ್ನಲ್ಲಿ ಏನಿರುತ್ತೆ ಸಾಮಾನ್ಯವಾಗಿ ಮತ್ತು ಯಾಕೆ ತೊಗೊಳ್ಬಾರ್ದು ಅಂತ ಹೇಳ್ತಿದ್ದೀನಿ. ಸಾಧಾರಣವಾಗಿ ಕಡಿಮೆ ಬೆಲೆಗೆ ಸಿಗುವಂತಹ ಪ್ರಾಡಕ್ಟ್ಸ್ಗಳಲ್ಲಿ ನಿಮಗೆ ಓದಲಿಕ್ಕೆ ಆಗೋದಿಲ್ಲ, ಅರ್ಥವೇ ಆಗದೇ ಇರುವಂತಹ, ನಿಮ್ಮ ಅಡುಗೆ ಮನೆಯಲ್ಲಿ ಸಿಗದೇ ಇರುವಂತಹ ಸಾಮಗ್ರಿಗಳೇ ಹೆಚ್ಚಾಗಿರುತ್ತೆ. ಸೊ ಏನೇನು ಆದಷ್ಟು ಕಾಮನ್ ಇಂಗ್ರೀಡಿಯೆಂಟ್ಸ್ನ ಹೆಸರು ಕೂಡ, ಸೈಂಟಿಫಿಕ್ ನೇಮ್ ಕೂಡ ಹೇಳ್ತೀನಿ ಇಲ್ಲಿ ನಾನು. ಶುಗರ್, ಸಕ್ಕರೆ, ಆ್ಯಡೆಡ್ ಶುಗರ್ ಅಂತ ಹೇಳ್ಬೋದು, ಗ್ಲೂಕೋಸ್, ಲಿಕ್ವಿಡ್ ಗ್ಲೂಕೋಸ್ ಹೆಸರಲ್ಲಿರ್ಬೋದು, ಇನ್ವರ್ಟ್ ಶುಗರ್ ಸಿರಪ್, ಕಾರ್ನ್ ಸಿರಪ್ ಎಕ್ಸೆಟ್ರಾ. ಈ ಥರ ಹೆಸರಲ್ಲಿ ಬಹಳಷ್ಟು ಬಿಸ್ಕೆಟ್ ಮತ್ತು ಕುಕೀಸ್ನಲ್ಲಿ ಸಿಗುತ್ತೆ ಈ ಇಂಗ್ರೀಡಿಯೆಂಟು. ಮತ್ತು ಇದರಿಂದ ಹಲ್ಲಿನ ತೊಂದರೆ ಆಗ್ಬೋದು, ಬೊಜ್ಜುತನ ಬರೋವಂಥ ಚಾನ್ಸಸ್ ಇದೆ, ಡಯಾಬಿಟೀಸ್ ಹೆಚ್ಚಿಗೆ ಆಗುವಂಥ ಸಾಧ್ಯತೆ ಇದೆ. ಈ ಆರ್ಟಿಫಿಷಿಯಲ್ ಶುಗರಿಂದ ಮಕ್ಕಳಲ್ಲಿ ಅಡಿಕ್ಷನ್ ಕ್ರಿಯೇಟ್ ಆಗ್ತದೆ. ಅದಕ್ಕೆ ನೀವು ಒಂದು ಪ್ಯಾಕೆಟ್ ಬಿಸ್ಕೆಟ್ ಕೊಟ್ಟರೆ 1 ತೊಗೊಂಡು 2 ತೊಗೊಂಡು ನಿಲ್ಸೋಕ್ಕೆ ಆಗಲ್ಲ ಮಕ್ಕಳಿಗೆ, ಒಂದು ಪಟ್ನ ಪೂರ್ತಿ ಖಾಲಿ ಮಾಡಿಬಿಡ್ತಾರೆ, ಸಫಾಶ್ ಚಕ್ ಅಂತ. ಆದರೆ ಬೇರೆ ಆಹಾರನ ಮನೆಯಲ್ಲಿ ಕೊಟ್ಟರೆ ಮಕ್ಳಿಗೆ ಅಷ್ಟು ಇಷ್ಟ ಆಗಲ್ಲ, ಯಾಕಂದರೆ ಅದು ನ್ಯಾಚುರಲ್ ಆಹಾರ. ಪಾಮ್ ಆಯಿಲ್, ಚೀಪಾಗಿ ಸಿಗೋವಂಥ ಎಣ್ಣೆ ಇದು, ಮತ್ತು ಇದರಲ್ಲಿ ಹೈ ಸ್ಯಾಚುರೇಟೆಡ್ ಫ್ಯಾಟ್ಸ್ ಇದೆ. ಇದನ್ನು ರೆಗ್ಯುಲರಾಗಿ ಮಕ್ಕಳು ಆಹಾರ ರೂಪದಲ್ಲಿ ಬಿಸ್ಕೆಟ್ ಮೂಲಕ ತೊಗೊಂಡಾಗ ಅವರಲ್ಲಿ ಬೊಜ್ಜು, ಕೊಲೆಸ್ಟ್ರಾಲ್ ಹೆಚ್ಚುತ್ತೆ. ಹಾಗಾಗಿ ಅವಾಯ್ಡ್ ಮಾಡಲೇಬೇಕು. ಮೈದಾ, ಏನು ಮೈದಾ ಅಂದರೆ ಇಷ್ಟು ಹೆದರಿಸ್ತೀರಾ ಅಂತ ಅಂದ್ಕೊಳ್ಬೋದು. ಮೈದಾ ಅಂದರೆ ರೀಫೈನ್ಡ್ ವೈಟ್ ಫ್ಲೋರ್, ಆಯಿತಾ. ಇದನ್ನು ಮಾಡಲಿಕ್ಕೇ ಏನೇನು ಬಳಸ್ತಾರೆ, ಬ್ಲೀಚ್ ಮಾಡಲಿಕ್ಕೆ, ಬೆಳ್ಳಗೆ ಕಾಣೋದಕ್ಕೆ ಪೆರಾಕ್ಸೈಡ್ಸು, ಕ್ಲೋರಿನ್ನು, ಬ್ರೋಮೇಟ್ಸ್ ಅಂತೆಲ್ಲ ಬಳಸ್ತಾರೆ. ಮತ್ತು ನ್ಯೂಟ್ರಿಷನ್ ಕೇಳಿದ್ರೆ ಇದರಲ್ಲಿ ಏನೂ ಇಲ್ಲಪ್ಪ. ಮತ್ತು ಹೆಚ್ಚಿಗೆ ಇದನ್ನು ತೊಗೊಳೋದ್ರಿಂದ ಬ್ಲಡ್ ಶುಗರ್ ಲೆವೆಲ್ ಸ್ಪೈಕ್ ಆಗಿ ಮಕ್ಕಳಲ್ಲಿ ಬಹಳಷ್ಟು ತೊಂದರೆ ಕಾಣಿಸ್ಬೋದು. ಆರ್ಟಿಫಿಷಿಯಲ್ ಕಲರ್ಸ್ ಆ್ಯಂಡ್ ಫ್ಲೇವರ್ಸ್, ಇಟ್ ಈಸ್ ಯೂಶ್ವಲಿ ಏನಕ್ಕೆ ಇದನ್ನು ಬಳಸ್ತಾರೆ ಅಂದರೆ ಟೇಸ್ಟ್ ಎನ್ಹ್ಯಾನ್ಸ್ ಮಾಡಲಿಕ್ಕೆ. ಚೆನ್ನಾಗಿ ಅನಿಸುತ್ತೆ ಅಲ್ವಾ, ತಿಂತಾಯಿದ್ರೆ ಇನ್ನೂ ತಿಂತಾ ಇರೋಣ, ಅದೇ ಅಡಿಕ್ಷನ್. ಈ ಸಿಂಥೆಟಿಕ್ ಫ್ಲೇವರ್, ಸಿಂಥೆಟಿಕ್ ಕಲರ್ಸ್ ಅಂತಲೇ ಮೆನ್ಷನ್ ಮಾಡಿಬಿಟ್ಟಿರ್ತಾರೆ. ಇದು ಮಕ್ಕಳಲ್ಲಿ ಅಡಿಕ್ಷನ್ ಕ್ರಿಯೇಟ್ ಮಾಡುತ್ತೆ. ಮತ್ತು ಇದು ಬಹಳಷ್ಟು ಮಕ್ಕಳಲ್ಲಿ ಅಲರ್ಜಿಕ್ ರಿಯಾಕ್ಷನ್ ಕೂಡ ಕಾಣಸಿಗ್ಬೋದು. ಮತ್ತು ರೇಸಿಂಗ್ ಏಜೆಂಟ್ಸ್, ಈಗ ಹುಬ್ಬಿರಬೇಕು, ಕ್ರಿಸ್ಪಿಯಾಗಿರಬೇಕು ಅಂತ ಏನು ಹಾಕ್ತಾರೆ, ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್ ಹಾಕ್ತಾರೆ. ಇದರಿಂದ ಗ್ಯಾಸ್ಟ್ರಿಕ್ಕು, ತಿಂದಾಗ ಹೊಟ್ಟೆ ಉಬ್ಬರಿಸ್ಕೊಳುತ್ತಲ್ಲಪ್ಪ. ಯಾಕೆ ಈ ಬಿಸ್ಕೆಟ್ಸ್ ತಿಂದಾಗೆಲ್ಲ ಯಾಕೋ ಹೊಟ್ಟೆ ಕಟ್ಟುತ್ತೆ ಮಕ್ಕಳಿಗೆ. ಸೊ ಗ್ಯಾಸು, ಕೋಲಿಕ್ಕು ಎಲ್ಲ ಮಕ್ಕಳಿಗಾಗ್ಬೋದು.
ಮತ್ತು ಮೋನೋಸೋಡಿಯಂ ಗ್ಲೂಟಮೇಟ್, ಇದ್ರ ಒಂದು ಫ್ಲೇವರ್ ಎನ್ಹ್ಯಾನ್ಸರ್, ಚೆನ್ನಾಗಿ ಟೇಸ್ಟ್ ಕಾಣೋ ಥರ ಇದು ಒಂದು ಇಂಗ್ರೀಡಿಯೆಂಟ್ ಸಾಧಾರಣವಾಗಿ ನಡುವೆ ಕಾಣಿಸ್ತಿದೆ. ಇದರಿಂದ ಮಕ್ಕಳಲ್ಲಿ ತಲೆನೋವು, ವಾಮಿಟಿಂಗ್ ಸೆನ್ಸೇಷನ್, ತಲೆ ಸುತ್ತು ಬರೋವಂಥದ್ದು, ಅಲರ್ಜಿಕ್ ರಿಯಾಕ್ಷನ್ ಕೂಡ ಆಗ್ಬೋದು. ಆ್ಯಡಿಟಿವ್ಸ್ ಆ್ಯಂಡ್ ಪ್ರಿಸರ್ವೇಟಿವ್ಸ್ ಈಗ ಭಾಳಷ್ಟು ಇದೆ, ಲಿಸ್ಟ್ ಹೇಳ್ತಾ ಹೋದರೆ ಒಂದು ಸ್ವಲ್ಪ ಹೆಸರು ಹೇಳ್ತೀನಿ. ಬ್ಯೂಟಿಲೇಟೆಡ್ ಹೈಡ್ರಾಕ್ಸಿನಸೋಲ್, ಟರ್ಷರಿ ಬ್ಯೂಟಿಲ್ ಹೈಡ್ರೋಕ್ವಿನೋನ್, ಸೋಡಿಯಂ ಬೆನ್ಸೋಯೇಟ್, ಸೋಡಿಯಂ ಮೆಟಾಬೈಸಲ್ಫೈಟ್, ಈ ಥರದ ಹೆಸರಲ್ಲಿ ಸಾಮಾನ್ಯವಾಗಿ ಕಾಣಿಸುತ್ತೆ. ಇನ್ನಷ್ಟು ಬೇರೆನೂ ಇರ್ಬೋದು, ಇದೊಂದು ಎಕ್ಸಾಂಪಲ್ ಅಷ್ಟೇ. ಶೆಲ್ಫ್ ಲೈಫ್, ಈಗ ಡಿಸ್ಟ್ರಿಬ್ಯೂಷನ್ ಮಾಡಬೇಕಲ್ಲಪ್ಪ ಇಂದೋರಿಂದ ಬೆಂಗಳೂರು ತನಕ, ಬೆಂಗಳೂರಿಂದ ಮತ್ತೆ ಬೇರೆ ಬೇರೆ ಊರಿಗೆಲ್ಲ. ಸೊ ಶೆಲ್ಫ್ ಲೈಫ್, ಜಾಸ್ತಿ ದಿನ ಬಾಳಿಕೆ ಬರಲಿಕ್ಕೆ ಈ ಐಟಮ್ಸ್ ಹಾಕ್ತಾರೆ. ಇದರಿಂದ ಹಾರ್ಮೋನ್ಸ್ ಏರುಪೇರು ಆಗುತ್ತೆ. ಬೆನ್ಝೀನ್ ಅನ್ನೋ ಕಾರ್ಸಿನೋಜನ್ ಈಗ ವೈಟಮಿನ್ ಸಿ ಜೊತೆಗೆ ಕಂಬೈನ್ ಆಗಿ ಇದು ಬರೋದ್ರಿಂದ ಮಕ್ಕಳಲ್ಲಿ ಹೈಪರ್ ಆ್ಯಕ್ಟಿವಿಟಿ ಕೂಡ ಕಾಣಿಸ್ಬೋದು. ಮತ್ತು ಆಸ್ತಮಾ ಇರೋವಂಥ ಮಕ್ಕಳಿಗೆ ದಯವಿಟ್ಟು ಇಂಥ ಆಹಾರನೆಲ್ಲ ಪ್ಲೀಸ್ ಅವಾಯ್ಡ್ ಮಾಡಿ. ಎಮಲ್ಸಿಫೈಯರ್ ಅಂತ ನೆಕ್ಸ್ಟು, ಇದು ಸಾಧಾರಣವಾಗಿ ಸಾಯಿಲ್ ಎಸಿಥಿನ್, ಮೊನೋ ಆ್ಯಂಡ್ ಡೈಗ್ಲಿಸರೈಡ್ಸ್, ಪಾಲಿಸಾರ್ಬೇಟ್ 80 ಈ ಥರದ ಹೆಸರಲ್ಲಿ ಕಾಣಿಸಿಗುತ್ತೆ. ಮತ್ತು ಇದು ಟೆಕ್ಸ್ಚರ್, ಕನ್ಸಿಸ್ಟೆನ್ಸಿ ಕರ್ಮ ಅಂತ ಇರೋ ಥರ ಇರೋದಕ್ಕೂ ಕೂಡ ಸಹಾಯ ಮಾಡೋದಲ್ಲದೆ ಶೆಲ್ಫ್ ಲೈಫ್ ಇನ್ಕ್ರೀಸ್ ಮಾಡೋದಕ್ಕೂ ಸಹಾಯ ಮಾಡುತ್ತೆ. ಮತ್ತು ಇದು ಕ್ಯಾನ್ಸರ್ ಕಾಸಿಂಗ್ ಇಂಗ್ರೀಡಿಯೆಂಟ್. ಸೊ ಪ್ಲೀಸ್ ಅವಾಯ್ಡ್ ಮಾಡಿ. ಒಂದು ನೆನಪಲ್ಲಿ ಇಟ್ಕೊಳ್ಳಿ, ಈ ಎಷ್ಟು ವರ್ಷದಿಂದ ತಿಂತಿದ್ದೀನಿ ನನಗೇನೂ ಆಗಿಲ್ಲ, ಯಾಕೆ ಈ ಥರ ಎದುರಿಸ್ತಾರೆ, ಈ ಥರ ವಿಡಿಯೋ ಎಲ್ಲ ಮಾಡಿ ಅಂತ ಅಂದ್ಕೊಳ್ಬೋದು. ಹೇಳಿಲ್ವಪ್ಪ, ಇಂಡಿಯಾ ಕ್ಯಾನ್ಸರ್ ಕ್ಯಾಪಿಟಲ್ ಆಗಿಬಿಡುತ್ತೆ ನೆಕ್ಸ್ಟ್ ಅಷ್ಟೇ. ಈಗ ಬರೀ ಡಯಾಬಿಟೀಸ್ ಕ್ಯಾಪಿಟಲ್ಲು, ಇದೆಲ್ಲ ಇಮಿಡಿಯೇಟಾಗಿ ಕಾಣಿಸಲ್ಲ, ಲಾಂಗ್ ಟರ್ಮ್ ಹೆಲ್ತ್ ಇಶ್ಯೂಸ್ ಆಗುತ್ತೆ. ಮತ್ತು ನಾವು ಇದನ್ನು ಮಾಡೋದ್ರಿಂದ ನಮ್ಮ ನೆಕ್ಸ್ಟ್ ಜನರೇಷನ್ಸ್ಗೂ ಕೂಡ ಹಾನಿ. ಹೆಲ್ದಿ ಚಾಯ್ಸಸ್ ಓವರ್ ಪ್ರೈಸ್ ಟ್ಯಾಗ್ಸ್. ನಾವೆಲ್ಲ ಏನು ಮಾಡ್ತೀವಿ, ಎಕ್ಸ್ಪೆನ್ಸಿವ್ ಟಾಯ್ಸ್ ಅಥವಾ ಎಕ್ಸ್ಪೆನ್ಸಿವ್ ಬಟ್ಟೆ, ಸ್ಕೂಲು ಕೂಡ ಲಕ್ಷಗಟ್ಟಲೆ ಕೊಟ್ಟು ಕಳಿಸ್ತೀವಿ ಮಕ್ಕಳನ್ನ. ಆದರೆ ಅಂಗಡಿಗೆ ಹೋದಾಗ ಶೆಲ್ಫಲ್ಲಿ ಯಾವ ಚೀಪಾಗಿದೆ ಐಟಮ್ ಅದನ್ನು ತೊಗೊಂಡ್ಬರ್ತೀವಿ ತಿನ್ನೋದಕ್ಕೆ. ಈ ಎಕ್ಸ್ಪೆನ್ಸಿವ್ ಸಾಮಾನೆಲ್ಲ ತೊಗೊಳ್ಳಲ್ಲ. ಇದೇ ಕಾರಣ ಕ್ವಾಲಿಟಿ ಕಮ್ಮಿ ಇರೋ ವಸ್ತು ನಮ್ಮ ಮನೆಗೆ ಬರ್ತಾ ಇರೋದಕ್ಕೆ. ಆಮೇಲೆ ಇನ್ನೊಂದು ವಿಷಯ, ಹೆಲ್ದಿ ಅಂದಿದ ತಕ್ಷಣ ಟೇಸ್ಟೇ ಚೆನ್ನಾಗಿರಲ್ಲ, ಅಯ್ಯೋ ಬೆಲ್ಲ ಹಾಕಿರ್ತಾರೆ ಹೆಂಗಿರುತ್ತೋ, ಅದನ್ನೆಲ್ಲ ಕ್ರಿಯೇಟ್ ಮಾಡಿರೋದೇನು ಈ ಮೇಲ್ಗಡೆ ಹೇಳಿದ್ನಲ್ಲ, ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಒಂಥರ ಅಡಿಕ್ಷನ್ ಕ್ರಿಯೇಟ್ ಮಾಡಿಬಿಟ್ಟಿದೆ. ಒಂಥರ ಲತ್ತೆ ಥರ ತಿನ್ನಬೇಕು, ತಿಂತಾ ಇರಬೇಕು ಅನ್ಸೋ ಥರ ಆಗಿಬಿಟ್ಟಿದೆ. ಟಾಟ್ಸ್ ಆ್ಯಂಡ್ ಮಾಮ್ಸ್ ಫುಡ್ಸ್, ನಾನು ಶುರು ಮಾಡಿದಂತಹ ಒಂದು ಕಂಪನಿ. ನಮ್ಮ ಕಂಪ್ನಿನಲ್ಲಿ ಆದಷ್ಟು ನಾವು ಹೆಲ್ದಿಯಾಗಿ, ಟೇಸ್ಟಿಯಾಗಿ ಮಾಡ್ಬೋದಾದಂಥ ಆಹಾರ ರೇಂಜ್ನ ನಾವು ತಯಾರು ಮಾಡ್ತಾ ಇರ್ತೀವಿ. ನಮ್ಮಲ್ಲಿ ಟಾಟ್ಸ್ ಆ್ಯಂಡ್ ಮಾಮ್ಸ್ನಲ್ಲಿ ಈಗ 4 ವೇರಿಯಂಟ್ ಆಫ್ ಕುಕೀಸ್ ಇದೆ ಮಕ್ಕಳಿಗಾಗಿ. ರಾಗಿ ಆಲ್ಮಂಡ್ ಕುಕೀಸ್, ಚಾಕೋ ಬಾಜ್ರಾ ಕುಕೀಸ್, ನಟ್ಸ್ ಆ್ಯಂಡ್ ಸೀಡ್ಸ್ ಕುಕೀಸ್, ಸ್ವೀಟ್ ಆ್ಯಂಡ್ ಸೇವರಿ ಕುಕೀಸ್, ಇವೆಲ್ಲವನ್ನು ನಾವು ಸಿರಿಧಾನ್ಯ, ಬೆಲ್ಲ, ಡ್ರೈ ಫ್ರೂಟ್ಸು, ಬೀಜಗಳು, ಬೆಣ್ಣೆ ಇದೆಲ್ಲ ಉಪಯೋಗಿಸಿ ಮಾಡಿರೋದು. ಮತ್ತು ಇಂಡಿಯಾನಲ್ಲಿ ನೀವು ಇದನ್ನು ನೋಡಿದ್ರೆ, ಫಿಟ್ ಯೂಬರ್ ಅವ್ರ ವಿಡಿಯೋಸ್ ನೋಡಿದ್ರೆ ಇಂಡಿಯಾಸ್ ಹೆಲ್ದಿಯಸ್ಟ್ ಕುಕೀಸ್ ಅಂತ ನಮ್ಮ ಪ್ರಾಡಕ್ಟ್ಸ್ಗೆ ಹೇಳಿ ಒಂದು ಜಸ್ಟ್ ಜೆನರಿಕ್ ವಿಡಿಯೋ ಮಾಡಿದ್ರು, ಅದ್ರಲ್ಲಿ ನಮ್ಮ ಪ್ರಾಡಕ್ಟ್ ಹೆಸರು ಕೂಡ ಬಂದಿತ್ತು. ಸೊ ಇದನ್ನು ನೀವು ಟಾಟ್ಸ್ ಆ್ಯಂಡ್ ಮಾಮ್ಸ್ ಫುಡ್ ಸ್ಟೋರಲ್ಲಿ, ನಮ್ಮ ಬೆಂಗಳೂರು ಮತ್ತು ಮೈಸೂರು ಸ್ಟೋರ್ನಲ್ಲಿ, ಅಮೆಝಾನ್, ಫ್ಲಿಪ್ಕಾರ್ಟ್, ಫಸ್ಟ್ಕ್ರೈ, ಬಿಗ್ ಬಾಸ್ಕೆಟ್, ಮೀಶೋ ಎಲ್ಲ ಕಡೆ ಪರ್ಚೇಸ್ ಮಾಡ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡಿದ್ದಕ್ಕೆ. ಮತ್ತು ನಾನು ಹೇಳಿದಂಥ ಅಂಶಗಳು ನಿಮ್ಗೆ ಕೆಲವಾದರೂ ಮನದಟ್ಟಾಗಿ ಸ್ವಲ್ಪ ಆದರೂ ಚೇಂಜಸ್ ನೀವು ಮಾಡಿಕೊಂಡ್ರೆ ನನಗೆ ಅದೇ ತೃಪ್ತಿ. ಈ ಚಾನಲ್ನಲ್ಲಿ ಬಹಳಷ್ಟು ವಿಡಿಯೋಸ್ ಮಾಡ್ತಿರ್ತೀನಿ. 2 ವಿಡಿಯೋ ರೆಕಮೆಂಡೇಷನ್ ಜನರಲ್ಲಾಗಿ ಹೇಳ್ತಿರ್ತೀನಲ್ಲ. ಸೊ ಫಸ್ಟ್ ವಿಡಿಯೋ, ಹೌ ಸೇಫ್ ಆರ್ ಪ್ರಾಸೆಸ್ ಫುಡ್ ಫಾರ್ ಬೇಬೀಸ್. ನೆಕ್ಸ್ಟು ಫುಡ್ ಪಾಯ್ಸನಿಂಗ್ ಮಕ್ಕಳಲ್ಲಾಗುತ್ತಲ್ಲ, ಅದು ಯಾಕೆ ಆಗ್ಬೋದು, ಕಾರಣ ಏನು, ಸಿಂಪ್ಟಮ್ಸ್ ಏನು, ಪ್ರಿವೆನ್ಷನ್ ಏನು ಅನ್ನೋದ್ರ ಬಗ್ಗೆ 2 ವಿಡಿಯೋ ಲಿಂಕು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಫಸ್ಟ್ ಕಾಮೆಂಟಲ್ಲಿ ಪಿನ್ ಮಾಡಿರ್ತೀವಿ. ಪ್ಲೀಸ್ ಅದನ್ನು ಚೆಕ್ ಮಾಡಿ. ಮತ್ತಷ್ಟು ಜನರಿಗೆ ಈ ವಿಡಿಯೋ ಮುಟ್ಟಲಿ ಅನ್ನೋದೇ ನಿಮ್ಮ ಧ್ಯೇಯ ಆಗಿದರೆ ಈ ಸೀರೀಸ್ನ ಪ್ಲೀಸ್ ಫಾಲೋ ಮಾಡಲಿಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಆ್ಯಂಡ್ ಶೇರ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋನಲ್ಲಿ ಸಿಗೋಣ. ಅಲ್ಲಿ ತನಕ ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್.